ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಸ್ನೇಹಿತರೆ, ಬನ್ನಿ ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂದಿನ ವಿವಿಧ ತರಕಾರಿಗಳು ಹಾಗೂ ಹಣ್ಣುಗಳ ಬೆಲೆಗಳು ಏನಿದೆ ಅಂತ ನೋಡೋಣ. ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು 25 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆಜಿ ಆದರೆ 29 ರಿಂದ 32 ರೂಪಾಯಿಗಳು ರಿಟೇಲಲ್ಲಿ, ಹಾಗೆ 30 ರಿಂದ 41 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು 45 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 52 ರಿಂದ 57 ರೂಪಾಯಿ ರಿಟೇಲಲ್ಲಿ, ಹಾಗೆ 54 ರಿಂದ 74 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಟೊಮೊಟೊ 26 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30 ರಿಂದ 33 ರಿಟೇಲಲ್ಲಿ, ಹಾಗೆ 31 ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ 48 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 55 ರಿಂದ 61 ರಿಟೇಲಲ್ಲಿ, ಹಾಗೆ 58 ರಿಂದ 79 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗ್ಬೋದು. ಬೀಟ್ರೋಟ್ 35 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆಜಿ ಆದರೆ 40 ರಿಂದ 44 ರಿಟೇಲಲ್ಲಿ, ಹಾಗೆ 42 ರಿಂದ 58 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಪೊಟೊಟೊ ಅಥವಾ ಆಲೂಗೆಡ್ಡೆ 28 ರೂಪಾಯಿಗಳು ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 32 ರಿಂದ 36 ರಿಟೇಲಲ್ಲಿ, ಹಾಗೆ 34 ರಿಂದ 46 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ರಾ ಬನಾನಾ ಅಥವಾ ಬಾಳೆಕಾಯಿ 10 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 12 ರಿಂದ 13 ರೂಪಾಯಿ ರಿಟೇಲಲ್ಲಿ, ಹಾಗೆ 12 ರಿಂದ 17 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಅಮರ್ನಾಥ್ ಲೀವ್ಸ್ 17 ರೂಪಾಯಿ ಹೋಲ್ಸೇಲಲ್ಲಾದರೆ 20 ರಿಂದ 22 ರಿಟೇಲಲ್ಲಿ, ಹಾಗೆ 20 ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಆಮ್ಲ ಅಥವಾ ನೆಲ್ಲಿಕಾಯಿ 85 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 98 ರಿಂದ 108 ರಿಟೇಲಲ್ಲಿ, ಹಾಗೆ 102 ರಿಂದ 140 ರೂಪಾಯಿಗಳು ಪ್ರತಿ ಕೆಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಆಶ್ಗಾಡ್ ಅಥವಾ ಕುಂಬಳಕಾಯಿ 22 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 25 ರಿಂದ 28 ರಿಟೇಲಲ್ಲಿ, ಹಾಗೆ 26 ರಿಂದ 36 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಬೇಬಿ ಕಾರ್ನ್ 50 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58 ರಿಂದ 64 ರೂಪಾಯಿಗಳು ರಿಟೇಲಲ್ಲಿ, ಹಾಗೆ 60 ರಿಂದ 83 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಬನಾನಾ ಫ್ಲವರ್ 17 ರೂಪಾಯಿ ಹೋಲ್ಸೇಲಲ್ಲಾದರೆ 20 ರಿಂದ 22 ರಿಟೇಲಲ್ಲಿ, ಹಾಗೆ 20 ರಿಂದ 28 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಸ್ನೇಹಿತರೆ, ಕ್ಯಾಪ್ಸಿಕಮ್ 44 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 51 ರಿಂದ 56 ರಿಟೇಲಲ್ಲಿ, ಹಾಗೆ 53 ರಿಂದ 73 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಬಿಟರ್ಗಾರ್ಡ್ ಅಥವಾ ಹಾಗಲಕಾಯಿ 38 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 44 ರಿಂದ 48 ರಿಟೇಲಲ್ಲಿ, ಹಾಗೆ 46 ರಿಂದ 63 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗ್ಬೋದು. ಬಾಟಲ್ ಗಾರ್ಡ್ 36 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 41 ರಿಂದ 46 ರಿಟೇಲಲ್ಲಿ, ಹಾಗೆ 43 ರಿಂದ 59 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಬಟರ್ ಬೀನ್ಸ್ 46 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 53 ರಿಂದ 58 ರಿಟೇಲಲ್ಲಿ, ಹಾಗೆ 55 ರಿಂದ 76 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಬ್ರಾಡ್ ಬೀನ್ಸ್ 37 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43 ರಿಂದ 47 ರಿಟೇಲಲ್ಲಿ, ಹಾಗೆ 44 ರಿಂದ 61 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಕ್ಯಾಬೇಜ್ 27 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 31 ರಿಂದ 34 ರಿಟೇಲಲ್ಲಿ, ಹಾಗೆ 32 ರಿಂದ 45 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಕ್ಯಾರೆಟ್ 43 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 45 ರಿಂದ 55 ರಿಟೇಲಲ್ಲಿ, 52 ರಿಂದ 71 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಕಾಲಿಫ್ಲವರ್ 32 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 37 ರಿಂದ 41 ರಿಟೇಲಲ್ಲಿ, ಹಾಗೆ 38 ರಿಂದ 53 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು. ಕ್ಲಸ್ಟರ್ಡ್ ಬೀನ್ಸ್ 40 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 46 ರಿಂದ 51 ರಿಟೇಲಲ್ಲಿ, ಹಾಗೆ 48 ರಿಂದ 66 ರೂಪಾಯಿ ಪ್ರತಿ ಕೆಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಕೊಕೊನಟ್ ಅಥವಾ ತೆಂಗಿನಕಾಯಿ 67 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 77 ರಿಂದ 85 ರಿಟೇಲಲ್ಲಿ, ಹಾಗೆ 80 ರಿಂದ 111 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಸ್ನೇಹಿತರೆ, ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 11 ರೂಪಾಯಿ ಹೋಲ್ಸೇಲಲ್ಲಾದರೆ 13 ರಿಂದ 14 ರಿಟೇಲಲ್ಲಿ, ಹಾಗೆ 13 ರಿಂದ 18 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಕಾರ್ನ್ 30 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 35 ರಿಂದ 38 ರಿಟೇಲಲ್ಲಿ, ಹಾಗೆ 36 ರಿಂದ 50 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ. ಸ್ನೇಹಿತರೆ, ಕುಕ್ಕುಂಬರ್ ಅಥವಾ ಸೌತೆಕಾಯಿ 26 ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ
30ರಿಂದ 33 ರೀಟೇಲಲ್ಲಿ, ಹಾಗೆ 31ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 26 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30ರಿಂದ 33 ರೀಟೇಲಲ್ಲಿ, ಹಾಗೆ 31ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43ರಿಂದ 47 ರೀಟೇಲಲ್ಲಿ, ಹಾಗೆ 44ರಿಂದ 61 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 35ರಿಂದ 38 ರೀಟೇಲಲ್ಲಿ, ಹಾಗೆ 36ರಿಂದ 50 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಎಲಿಫ್ಯಾಂಟ್ ಆ್ಯಮ್ 41 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 47ರಿಂದ 52 ರೀಟೇಲಲ್ಲಿ, 49ರಿಂದ 68 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಫ್ರೆಂಚ್ ಬೀನ್ಸ್ 59 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 68ರಿಂದ 75 ರೀಟೇಲಲ್ಲಿ, ಹಾಗೆ 71ರಿಂದ 97 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 102 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 117ರಿಂದ 130 ರೀಟೇಲಲ್ಲಿ, 122ರಿಂದ 168 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಜಿಂಜರ್ ಅಥವಾ ಶುಂಠಿ 75 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 86ರಿಂದ 95 ರೀಟೇಲಲ್ಲಿ, ಹಾಗೆ 90ರಿಂದ 124 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ 38 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 44ರಿಂದ 48 ರೀಟೇಲಲ್ಲಿ, ಹಾಗೆ 46ರಿಂದ 63 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 52 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 60ರಿಂದ 66 ರೀಟೇಲಲ್ಲಿ, ಹಾಗೆ 62ರಿಂದ 86 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಲೆಮನ್ ನಿಂಬೆಹಣ್ಣು ಅಥವಾ ಲಿಂಬು 52 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 60ರಿಂದ 66 ರೀಟೇಲಲ್ಲಿ, ಹಾಗೆ 62ರಿಂದ 86 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಮ್ಯಾಂಗೋ ರಾ ಅಥವಾ ಮಾವಿನಕಾಯಿ 28 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 32ರಿಂದ 36 ರೀಟೇಲಲ್ಲಿ, ಹಾಗೆ 34ರಿಂದ 46 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು 4 ರೂಪಾಯಿ ಹೋಲ್ಸೇಲಲ್ಲಾದರೆ 5ರಿಂದ 6 ರೂಪಾಯಿ ರೀಟೇಲಲ್ಲಿ, ಹಾಗೆ 5ರಿಂದ 7 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಮಶ್ರೂಮ್ 97 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 112ರಿಂದ 123 ರೀಟೇಲಲ್ಲಿ, ಹಾಗೆ 116ರಿಂದ 160 ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಮಸ್ಟರ್ಡ್ ಲೀವ್ಸ್ 16 ರೂಪಾಯಿ ಹೋಲ್ಸೇಲಲ್ಲಾದರೆ 18ರಿಂದ 20 ರೀಟೇಲಲ್ಲಿ, ಹಾಗೆ 19ರಿಂದ 26 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಸ್ನೇಹಿತರೆ, ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ, ಹಾಗೆ 42ರಿಂದ 58 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪಂಪ್ಕಿನ್ 17 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 20ರಿಂದ 22 ರೀಟೇಲಲ್ಲಿ, ಹಾಗೆ 20ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ರ್ಯಾಡಿಶ್ ಅಥವಾ ಮೂಲಂಗಿ 28 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 32ರಿಂದ 36 ರೀಟೇಲಲ್ಲಿ, ಹಾಗೆ 34ರಿಂದ 46 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ರಿಚ್ ಗಾರ್ಡ್ ಅಥವಾ ಹೀರೆಕಾಯಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43ರಿಂದ 47 ರೀಟೇಲಲ್ಲಿ, ಹಾಗೆ 44ರಿಂದ 61 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಸ್ನೇಕ್ ಗಾರ್ಡ್ ಅಥವಾ ಪಡವಲಕಾಯಿ 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ, ಹಾಗೆ 42ರಿಂದ 58 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ಪಿಂಚ್ 17 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 20ರಿಂದ 22 ರೀಟೇಲಲ್ಲಿ, ಹಾಗೆ 20ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಸ್ವೀಟ್ ಪೊಟೊಟೊ ಅಥವಾ ಗೆಣಸು 58 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 67ರಿಂದ 74 ರೀಟೇಲಲ್ಲಿ, ಹಾಗೆ 70ರಿಂದ 96 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕರ್ನಾಟಕದ ಪ್ರಮುಖ ನಗರಗಳಲ್ಲಿನ ವಿವಿಧ ತರಕಾರಿಗಳ ಬೆಲೆ ಇಂದು ಏನಿದೆ ಅಂತ ನೋಡಿದ್ವಿ. ಈಗ ವಿವಿಧ ಹಣ್ಣುಗಳ ಬೆಲೆಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಆಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ನ ಸೇಬು 140 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 161ರಿಂದ 178 ರೀಟೇಲಲ್ಲಿ, ಹಾಗೆ 168ರಿಂದ 231 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಸೇಬು
105 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 121ರಿಂದ 133 ರೀಟೇಲಲ್ಲಿ, ಹಾಗೆ 126ರಿಂದ 173 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆಪಲ್ ಗ್ರೀನ್ ಅಥವಾ ಹಸಿರು ಸೇಬು 210 ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 242ರಿಂದ 267 ರೀಟೇಲಲ್ಲಿ, ಹಾಗೆ 252ರಿಂದ 347 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಬನಾನಾ ಅಥವಾ ಬಾಳೆಹಣ್ಣು 50 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಗ್ರೇಪ್ಸ್ ಬ್ಲ್ಯಾಕ್ 90 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 104ರಿಂದ 114 ರೀಟೇಲಲ್ಲಿ, ಹಾಗೆ 108ರಿಂದ 149 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ 95 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ, ಹಾಗೆ 114ರಿಂದ 157 ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಸ್ನೇಹಿತರೆ, ಕಸ್ಟರ್ಡ್ ಆಪಲ್ 55 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 63ರಿಂದ 70 ರೀಟೇಲಲ್ಲಿ, ಹಾಗೆ 66ರಿಂದ 91 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗೂಸ್ಬೆರಿ 125 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 144ರಿಂದ 159 ರೀಟೇಲಲ್ಲಿ, ಹಾಗೆ 150ರಿಂದ 206 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಗುವಾ ಅಥವಾ ಸೀಬೆಹಣ್ಣು ಅಥವಾ ಪೇರಲೆ ಹಣ್ಣು 46 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 53ರಿಂದ 58 ರೀಟೇಲಲ್ಲಿ, ಹಾಗೆ 55ರಿಂದ 76 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು 75 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 86ರಿಂದ 95 ರೀಟೇಲಲ್ಲಿ, ಹಾಗೆ 90ರಿಂದ 124 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಮ್ಯಾಂಗೋ ಅಥವಾ ಮಾವಿನ ಹಣ್ಣು 94 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 108ರಿಂದ 119 ರೀಟೇಲಲ್ಲಿ, ಹಾಗೆ 113ರಿಂದ 155 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆರೆಂಜ್ ಅಥವಾ ಕಿತ್ತಳೆ ಹಣ್ಣು 53 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 61ರಿಂದ 70 ರೀಟೇಲಲ್ಲಿ, ಹಾಗೆ 64ರಿಂದ 87 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪಪ್ಪಾಯ 31 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 39 ರೀಟೇಲಲ್ಲಿ, ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಫಿಯರ್ಸ್ 116 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 133ರಿಂದ 147 ರೀಟೇಲಲ್ಲಿ, ಹಾಗೆ 139ರಿಂದ 191 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಪೈನಾಪಲ್ ಅಥವಾ ಅನಾನಸ್ 35 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ, ಹಾಗೆ 42ರಿಂದ 58 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಪೊಮೊಗ್ರನೇಟ್ ಅಥವಾ ದಾಳಿಂಬೆ ಹಣ್ಣು 115 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 132ರಿಂದ 146 ರೀಟೇಲಲ್ಲಿ, ಹಾಗೂ 138ರಿಂದ 190 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸಪೋಟೊ 46 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 53ರಿಂದ 58 ರೀಟೇಲಲ್ಲಿ, ಹಾಗೂ 55ರಿಂದ 76 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ವೀಟ್ ಲೈಮ್ ಅಥವಾ ಮೂಸಂಬಿ 40 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 46ರಿಂದ 51 ರೀಟೇಲಲ್ಲಿ, ಹಾಗೆ 48ರಿಂದ 66 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ 20 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 23ರಿಂದ 25 ರೀಟೇಲಲ್ಲಿ, ಹಾಗೆ 24ರಿಂದ 33 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿನ ವಿವಿಧ ಹಣ್ಣು ಮತ್ತು ತರಕಾರಿಗಳ ಇಂದಿನ ಬೆಲೆಗಳನ್ನು ತಿಳಿದುಕೊಂಡ್ವಿ. ಈ ಬೆಲೆಗಳು ಕರ್ನಾಟಕದ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ, ಹಾಗೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡು ಬರಬಹುದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.